ಆದರೆ ಇವಾಗ ಆಲ್ರೆಡಿ ಮೋದಿ ಸರ್ಕಾರದ 3.0 ಬಂದಿದೆ. ಫುಲ್ ಫಿಲಿಕ್ಸ್ ಯೂನಿಯನ್ ಬಜೆಟ್ ಅನ್ನು ರಿಲೀಸ್ ಮಾಡಿದೆ. ಇದನ್ನು ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಜುಲೈ 23 11 ಗಂಟೆಗೆ ಬಜೆಟ್ ಅನ್ನು ಅನೌನ್ಸ್ ಮಾಡುತ್ತಾರೆ. ನಾವು ಇವಾಗ ಯೂನಿಯನ್ ಬಜೆಟ್ ನ ಬಗ್ಗೆ ಮಾತನಾಡುವುದಾದರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೌರ್ಮೆಂಟ್ ನ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಸೆಕ್ಟರ್ ಆಗಿದೆ. ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಇವಾಗ ಗೌರ್ಮೆಂಟ್ ಲಾಂಗ್ ಟರ್ಮ್ ಅಸೆಟ್ಗಳಲ್ಲಿ ತನ್ನ ಬಜೆಟ್ನ ಒಂದು ಭಾಗವನ್ನು ಇಲ್ಲಿ ಇನ್ವೆಸ್ಟ್ ಮಾಡುತ್ತದೆ. ಉದಾಹರಣೆಗೆ ಹೇಳಬಹುದಾದರೆ, ಇವಾಗ ರೋಡ್ಗಳಾಗಿರಬಹುದು, ಇಲ್ಲ ಅಂದರೆ ದೊಡ್ಡ ದೊಡ್ಡ ಬ್ರಿಡ್ಜ್ಗಳಾಗಿರಬಹುದು, ಇಲ್ಲ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರಬಹುದು, ಇಲ್ಲ ಅಂದರೆ ರೈಲ್ವೆಗಳಾಗಿರಬಹುದು, ಇಂಥವುಗಳ ಮೇಲೆ ಇನ್ವೆಸ್ಟ್ ಮಾಡುತ್ತದೆ. ಇದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ರೀತಿಯಲ್ಲಿ ನೋಡಬಹುದು. ಇದರ ಮೇಲೆ ಸರ್ಕಾರವು 11 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಬಜೆಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ GDP ಮೌಲ್ಯ 3.4% ನಷ್ಟಿದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಿಹಾರ್, ಅಸ್ಸಾಂ, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಅಂತ ರಾಜ್ಯಗಳಿಗೆ ಬರುವ ನೈಸರ್ಗಿಕ ವಿಕೋಪಗಳಿಗೆ ಸಹಾಯ ರೂಪದಲ್ಲಿ ಕೊಡಲಾಗುತ್ತದೆ. ಆದರೆ ಇಲ್ಲಿ ಸರ್ಕಾರ ಎಷ್ಟು ಕೊಡ್ತಾರೆ